ವೃತ್ತಿಪರ 45 ಮನೆಗಳು ಪ್ರಕರಣದಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡಿದ್ದ ಕುಖ್ಯಾತ ಮನೆಗಳ್ಳ ಹಾಗೂ ಇಬ್ಬರು ರಿಸೀವರ್ಗಳನ್ನು ಆವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆವಲಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಜಯಕುಮಾರ್ ಎಂಬುವರು ಕೆಲಸದ ನಿಮಿತ್ತ ಅವರ ಕುಟುಂಬದ ಸಮೇತ ತಮಿಳುನಾಡಿನ ಮದುರೈಗೆ ಹೋಗಿದ್ರು. ವಾಪಸ್ ಬಂದು ನೋಡಿದಾಗ ಮನೆಯಲ್ಲಿ ಕಳ್ಳತನವಾಗಿರುವುದು ಗೊತ್ತಾಗಿದೆ. ಮನೆಯಲ್ಲಿ ಅಳವಡಿಸಿರುವ ಸಿಸಿಟಿವಿಯನ್ನ ಪರಿಶೀಲಿಸಿದಾಗ ಮಧ್ಯರಾತ್ರಿ ವ್ಯಕ್ತಿಯೊಬ್ಬ ಮನೆಯ ಬಾಗಿಲನ್ನ ಮುರಿದು ಒಳ ಪ್ರವೇಶಿಸಿ ಕೊಠಡಿಯ ಬೀರುವನ್ನ ಒಡೆದು ಅದರಲ್ಲಿದ್ದ ಚಿನ್ನಾಭರಣ ನಗದನ್ನ ದೋಚಿಕೊಂಡು ಹೋಗುತ್ತಿರುವುದು ಕಂಡುಬಂದಿದೆ. ನಂತರ ಸಂತ್ರಸ್ತ ನಿವಾಸಿ ಆವಲಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದರು. ಮನೆಗಳವು ಪ್ರಕರಣವನ್ನ ದಾಖಲಿಸಿಕೊಂಡ ಆವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಆರೋಪಿಯ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡ ತಂಡಕ್ಕೆ ಕುಖ್ಯಾತ ಮನೆಗಳ್ಳ ಯಶವಂತಪುರದ ನಿವಾಸಿ 36 ವರ್ಷದ ಶ್ರೀನಿವಾಸ್ ಅಲಿಯಾಸ್ ಕರಾಟೆ ಸೀನಾ, ಸುಂಕದಕಟ್ಟಿಯ ಶ್ರೀನಿವಾಸ ಮತ್ತು ವೈಟ್ಫೀಲ್ಡ್ನ ಪ್ರದೀಪ್ ಇಬ್ಬರು ರಿಸೀವರ್ಗಳನ್ನು ಆವಲಹಳ್ಳಿಯ ಆಟದ ಮೈದಾನದ ಬಳಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ 45 ಪ್ರಕರಣಗಳಲ್ಲಿ ಬೇಕಾಗಿದ್ದ ಮನೆಗಳ್ಳ ಕೃತ್ಯದ ಬಗ್ಗೆ ಬಾಯ್ಬಿಡುತ್ತಾನೆ ಹಾಗೂ ಕದ್ದ ಚಿನ್ನವನ್ನ ಪಡೆದುಕೊಳ್ಳಲು ಬಂದಿರುವುದಾಗಿ ಇನ್ನಿಬ್ಬರು ಬಾಯ್ಬಿಡುತ್ತಾರೆ. ಬಂಧಿತ ಆರೋಪಿಗಳಿಂದ 81 ಲಕ್ಷ ರೂಪಾಯಿ ಮೌಲ್ಯದ 475 ಗ್ರಾಂ ಚಿನ್ನಾಭರಣ, 9,50,000 ರೂಪಾಯಿ ನಗದು, ಕೃತ್ಯಕ್ಕೆ ಬಳಸಿದ್ದ 2 ದ್ವಿಚಕ್ರ ವಾಹನಗಳನ್ನು ಆವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿಸಿಬಿ ವೈಟ್ಫೀಲ್ಡ್ ಮತ್ತೆ ಅವರ ಲೀಡರ್ಶಿಪ್ ಅಲ್ಲಿ ಆವಲಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಳ್ಳೆ ಡಿಟೆಕ್ಷನ್ ಆಗಿದೆ. ಒಂದು ಟೋಟಲ್ 475 ಗ್ರಾಮ್ಸ್ HBT ಆಗಿದೆ. ಮನೆ ಕಳ್ತನ ಆಗಿ ಅದರಲ್ಲಿ ಸಿಕ್ಕಿದೆ. ಅದು ಈ 2 ಕೇಸ್ ಪ್ರಕರಣದಲ್ಲಿ ಟೋಟಲ್ 9 ಕೇಸ್ ಡಿಟೆಕ್ಟ್ ಆಗಿದೆ. 4 ಥೆಫ್ಟ್ ಕೇಸ್, 2 ಹೌಸ್ ಬರ್ಗ್ಲರಿ ಪೊಲೀಸ್ ಸ್ಟೇಷನ್ ಆವಲಹಳ್ಳಿ ಪೊಲೀಸ್ ಸ್ಟೇಷನ್, ಇನ್ನೊಂದು ಬಾಗ್ಲೂರು ಪೊಲೀಸ್ ಸ್ಟೇಷನ್ ಮತ್ತೆ ಒಂದು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಮತ್ತೆ ಒಂದು 2 ವೀಲರ್ ಥೆಫ್ಟ್. ಇದರಲ್ಲಿ ವಿಶೇಷ ಅಂದ್ರೆ ನಮ್ಮ ಯಾವುದು ಹೌಸ್ ಥೆಫ್ಟ್ ಆಗಿದೆ ಅದರಲ್ಲಿ ಒಬ್ಬ ಆರೋಪಿ ಅವರನ್ನ ಈ ಪ್ರಕರಣ ಸೇರಿ ಟೋಟಲ್ 40 ಪ್ರಕರಣ ಅವ್ರ ಮೇಲೆ ಆಲ್ರೆಡಿ ರಿಜಿಸ್ಟರ್ಡ್ ಇದೆ. ಎಲ್ಲ ನಮ್ಮ ಪೊಲೀಸ್ ಸ್ಟೇಷನ್ ಸಿಟಿ ವ್ಯಾಪ್ತಿಯಲ್ಲಿ ಮ್ಯಾಕ್ಸಿಮಮ್ ಯಶವಂತಪುರ, ಪೀನಿಯಾ ಮತ್ತು ಟಿ ನಗರ್, ಸಂಜಯ್ ನಗರ್ ಆ ಏರಿಯಾದಲ್ಲಿ ಇದು ಬರೋ ಒಂದು ಸೀರಿಯಸ್ ಇಶ್ಯೂ ಮತ್ತೆ ಇದೆ. ಯಾಕಂದ್ರೆ 40 ಕೇಸ್ ಇದೆ, ಆದ್ರೂ ಅವರು ಇನ್ನೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಸಂಬಂಧಪಟ್ಟ DCP ಮತ್ತೆ ಇನ್ಸ್ಪೆಕ್ಟರ್ಸ್ ಟೀಮ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ, ಮುಂದೆ ಈ ತರ ನೋಡ್ಕೊಳ್ಬೇಕು, ಈ ತರ ಆಗ್ಬಾರ್ದು. ಮತ್ತು ಎಲ್ಲಿ ಅವ್ರದ್ದು ವಾರೆಂಟ್ ಮತ್ತೆ ಏನೇನ್ ಅವ್ರ ಬಗ್ಗೆ ಕ್ರಮ ಪೆಂಡಿಂಗ್ ಇದೆ ಸಂಬಂಧಪಟ್ಟ ಎಲ್ಲಾ ಪೊಲೀಸ್ ಸ್ಟೇಷನ್ಗೆ ಸೂಚನೆ ಕೊಡಲಾಗಿದೆ. ಅವ್ರ ಬಾಡಿ ವಾರೆಂಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರು. ಇನ್ನು ಬೇರೆ ಪ್ರಕರಣದ ಫಸ್ಟ್ ಕೇಸ್ ಅಲ್ಲಿ ಯಾರು ಮೇನ್ ಆರೋಪಿ ಇದು ಪ್ಲಸ್ ಇನ್ನು ಅವ್ರ ಜೊತೆಗೆ ಇಬ್ರು ಆರೋಪಿ ಇದ್ದಾರೆ. ಮತ್ತೆ 2ನೇ ಕೇಸ್ ಅಲ್ಲಿ ಎಲ್ಲ ಪ್ರಕರಣ ಸೇರಿ 1.28 crores ಟೋಟಲ್ 9 ಕೇಸಸ್ ಡಿಟೆಕ್ಟ್ ಆಗಿದೆ ಆವಲಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರದ ವೈಟ್ಫೀಲ್ಡ್ ವಿಭಾಗದ DCP ಸೈದುಲ್ಲಾ ದಾವತ್ IPS ಅವರ ನಿರ್ದೇಶನದಂತೆ ವೈಟ್ಫೀಲ್ಡ್ ಉಪವಿಭಾಗದ ACP ರೀನಾ ಸುವರ್ಣ ಅವರ ಮಾರ್ಗದರ್ಶನದಲ್ಲಿ ಆವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ BR ಅವರ ನೇತೃತ್ವದಲ್ಲಿ PSIಗಳಾದ ರೇವಣಸಿದ್ದಪ್ಪ G, ಜೀರಂಕಾಳಗಿ, ನವೀದ್, ASI ಪ್ರಭಾಕರ್, ಸಿಬ್ಬಂದಿಗಳಾದ ದೇವೇಂದ್ರ ನಾಯ್ಕ, ಜಟಿಂಗರಾಯ, ಮಣಿ, ಹರೀಶ್, ಕಿರಣ್, ನಾಗರಾಜ್, ಫಿರೋಜ್, ಅಹಮದ್, ನಾಗೇಶ್, ಮಂಜುನಾಥ, ಶರಣಪ್ಪ, ಹರಿ ಅವರುಗಳ ತಂಡ ಕುಖ್ಯಾತ ಮನೆಗಳನ್ನು ಹಾಗೂ ರಿಸೀವರ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.